ಹಲೋ ವೀಕ್ಷಕರೇ, ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್. ನಾನು ನಿಮ್ಮ ಮಧು. ಇವತ್ತು ಈಸಿಯಾಗಿ ಪಲಾವ್ ಯಾವ ರೀತಿ ಮಾಡೋದು ಅಂತ ತಿಳಿಸ್ಕೊಡ್ತಾ ಇದ್ದೀನಿ. ಮೊದಲು ಒಂದು ಮಿಕ್ಸಿ ಜಾರಿಗೆ 4 ಟೇಬಲ್ ಸ್ಪೂನ್ ಆಗೋಷ್ಟು ತೆಂಗಿನಕಾಯಿ ತುರಿ, ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಎಲ್ಲ ಥರದ್ದು 2 ಸ್ಪೈಸಸ್ ಹಾಕ್ಕೊಂಡಿದ್ದೀನಿ. ಇಲ್ಲಿ ರುಚಿಗೆ ತಕ್ಕಷ್ಟು ಮೆಣಸಿನ್ಕಾಯಿ ಇಷ್ಟನ್ನು ಹಾಕ್ಕೊಂಡು ಮಿಕ್ಸಿಗೆ ಹಾಕ್ಕೊತಾ ಇದ್ದೀನಿ. ನಾನಿಲ್ಲಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಯೂಸ್ ಮಾಡ್ತೀನಿ. ನೀವು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಯೂಸ್ ಮಾಡಲ್ಲ ಅಂದರೆ ಇಲ್ಲೇ ಶುಂಠಿ ಬೆಳ್ಳುಳ್ಳಿನ ಹಾಕ್ಕೋಬೋದು. ಹಾಕ್ಕೊಂಡು ಮಿಕ್ಸಿ ಮಾಡ್ಕೊಂಡಿದ್ದೀನಿ. ಇವಾಗ ಒಂದು ಪಾತ್ರೆನ ಇಟ್ಟು ಪಾತ್ರೆಗೆ ಒಂದು 5-6 ಟೇಬಲ್ ಸ್ಪೂನ್ ಆಗೋವಷ್ಟು ಎಣ್ಣೆ ಹಾಕ್ತಾಯಿದ್ದೀನಿ. ಎಣ್ಣೆ ಕಾದ್ಮೇಲೆ 1/2 ಟೇಬಲ್ ಸ್ಪೂನ್ ಆಗೋವಷ್ಟು ಸಾಸಿವೆ, 1/2 ಟೇಬಲ್ ಸ್ಪೂನ್ ಆಗೋವಷ್ಟು ಜೀರಿಗೆ, ಒಂದು ಈರುಳ್ಳಿ, ದಪ್ಪ ಈರುಳ್ಳಿನ ಉದ್ದುದ ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ. ಅದನ್ನು ಒಂದು ಸ್ವಲ್ಪ ಕೈ ಆಡಿಸ್ಕೋಬೇಕು. ಕೈ ಆಡಿಸಿದಾದ್ಮೇಲೆ 1-2 ಸ್ಪೈಸಸ್ ಕೂಡ ಇಲ್ಲಿ ಹಾಕ್ಕೊತಾ ಇದ್ದೀನಿ. ಪಲಾವ್ ಎಲೆ 1-2 ಸ್ಪೈಸಸ್ ಇಲ್ಲೂ ಹಾಕ್ಕೋತಾ ಇದ್ದೀನಿ ನಾನು. ಹಾಕ್ಕೊಂಡು ಕೈ ಆಡ್ಕೋಬೇಕು. ಈರುಳ್ಳಿ ಬ್ರೌನ್ ಆಗಬೇಕು, ಅಲ್ಲಿವರೆಗೂ ನಾವು ಈರುಳ್ಳಿನ ಬಾಡಿಸ್ಕೋಬೇಕು. ನೋಡ್ತಾ ಇರ್ಬೋದು, ಇವಾಗ ಬ್ರೌನ್ ಆಗಿದೆ ಈರುಳ್ಳಿ. ಇಲ್ಲಿ ನಾನು 2 ಟೊಮೊಟೊನ ಹಾಕ್ಕೊತಾ ಇದ್ದೀನಿ ಸಣ್ಣದಾಗಿ ಕಟ್ ಮಾಡಿ. ಟೊಮೊಟೊ ಕೂಡ ಸ್ಮ್ಯಾಶ್ ಆಗಬೇಕು, ಅಲ್ಲಿವರೆಗೂ ಟೊಮೊಟೊನೂ ಕೂಡ ಕೈ ಆಡ್ಕೋಬೇಕು. 2 ನಿಮಿಷ ಬಾಡಿಸ್ಕೊಂಡಿದ್ದೀನಿ. ನೋಡ್ತಾ ಇರ್ಬೋದು, ಇವಾಗ 50% ಸ್ಮ್ಯಾಶ್ ಆಗಿದೆ. ಇವಾಗ ನಾನು ಒಂದು ಬೌಲ್ ಆಗೋವಷ್ಟು ಕ್ಯಾರೆಟ್, ಒಂದು ಬೌಲ್ ಆಗೋವಷ್ಟು ಹುಳ್ಳಿಕಾಯಿ ಹಾಕ್ಕೊಂಡು ಕೈ ಆಡ್ಕೊತಾ ಇದ್ದೀನಿ. ನಾನಿಲ್ಲಿ ಬಟಾಣಿ ಯೂಸ್ ಮಾಡ್ತಾ ಇಲ್ಲ. ನೀವೇನಾದರೂ ಬಟಾಣಿ ಯೂಸ್ ಮಾಡ್ತೀರಾ ಅಂದರೆ ಇಲ್ಲಿ ಹಸಿ ಬಟಾಣಿ ಹಾಕ್ಕೋಬೋದು. ಇಲ್ಲ ಅಂತ ಅಂದರೆ 5 to 6 hours ನೆನೆಸಿರೋ ಅಂಥ ಬಟಾಣಿ ಕೂಡ ಹಾಕ್ಕೋಬೋದು. ಮತ್ತು ಇಲ್ಲಿ ನಾನು ಇವಾಗ ಆಲೂಗಡ್ಡೆ ಹಾಕ್ಕೊತಾ ಇದ್ದೀನಿ. ಆಲೂಗಡ್ಡೆನ ಹಾಕ್ಕೊಂಡು ಒಂದು 2 ನಿಮಿಷ ಕೈ ಆಡಿಸ್ಕೋಬೇಕು. ಕೈ ಆಡಿಸ್ಕೊಂಡು ಆದಮೇಲೆ ಅದು ಎಲ್ಲ ಎಣ್ಣೆ ಬಿಡುತ್ತೆ, ಅಲ್ಲಿವರೆಗೂ ಕೈ ಆಡ್ಕೋಬೇಕು. ಇವಾಗ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ಕೋತಾ ಇದ್ದೀನಿ. ನಾನಿಲ್ಲಿ 1/2 ಟೇಬಲ್ ಸ್ಪೂನಷ್ಟು. ನೀವೇನಾದರೂ ಮಿಕ್ಸಿಗೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ಕೊಂಡಿದ್ದೀರಾ ಅಂದರೆ ಇಲ್ಲಿ ಹಾಕ್ಕೊಳೋ ಅವಶ್ಯಕತೆ ಇರಲ್ಲ. ನಾನು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಮಿಕ್ಸಿಗೆ ಹಾಕ್ಕೊಂಡಿರಲಿಲ್ಲ, ಹಂಗಾಗಿ ಇಲ್ಲಿ ಹಾಕ್ಕೊಂಡು 2 ನಿಮಿಷ ಹಸಿ ಸ್ಮೆಲ್ ಹೋಗಬೇಕು, ಅಲ್ಲಿವರೆಗೂ ಕೈ ಆಡ್ಕೊತೀನಿ. ಇವಾಗ ನಾನು ಮಿಕ್ಸಿ ಮಾಡ್ಕೊಂಡಿರೋಂಥದ್ದು ಏನಿರುತ್ತೆ ಅದನ್ನು ನಾನು ಇಲ್ಲಿ ಹಾಕ್ಕೊಂಡು ಅದನ್ನು ಕೂಡ 2 ನಿಮಿಷ ಹಸಿ ಸ್ಮೆಲ್ ಹೋಗಬೇಕು, ಅಲ್ಲಿವರೆಗೂ ಕೈ ಆಡ್ಕೊತೀನಿ. ನಾವು 2 ನಿಮಿಷ ಕೈ ಆಡ್ತಾನೆ ಇರಬೇಕು, ಇಲ್ಲ ಅಂದರೆ ತಳ ಹಿಡಿದ್ಬಿಡುತ್ತದು. ಕೈ ಆಡ್ಕೊಂಡೇ ನೋಡ್ಕೋಬೇಕು. ಅದು ಸುತ್ತ ಎಲ್ಲ ಎಣ್ಣೆ ಬಿಟ್ಕೊಳುತ್ತೆ, ಅಲ್ಲಿವರೆಗೂ ಕೈ ಆಡ್ಕೋಬೇಕು. ನೋಡ್ತಾ ಇರ್ಬೋದು, ಇವಾಗ ಎಲ್ಲ ಕಡೆ ಎಣ್ಣೆ ಬಿಟ್ಕೊಂಡು ಬೆಂದಿದೆ. 2 ನಿಮಿಷ ಆಗಿದೆ. ನಾನು ಇವಾಗ ನೀರು ಹಾಕ್ಕೊತಾ ಇದ್ದೀನಿ. ನಾನಿಲ್ಲಿ 2 ಕಪ್ ಆಗೋವಷ್ಟು ಅಕ್ಕಿನ ಹಾಕ್ಕೊಂಡಿದ್ದೆ, ಹಾಗಾಗಿ ನಾನಿಲ್ಲಿ ಪಾತ್ರೆನಲ್ಲಿ ಮಾಡ್ತಾ ಇರೋದ್ರಿಂದ 3 ಕಪ್ ಆಗೋವಷ್ಟು ನೀರನ್ನ ಹಾಕ್ಕೊತಾ ಇದ್ದೀನಿ. ನೀವೇನಾದರೂ ಕುಕ್ಕರ್ನಲ್ಲಿ ಮಾಡ್ತೀರಾ ಅಂದರೆ 2 ಕಪ್ ಆಗೋವಷ್ಟು ನೀರನ್ನ ಹಾಕ್ಕೊಳ್ಳಿ. ಮತ್ತು ರುಚಿಗೆ ತಕ್ಕಷ್ಟು ಉಪ್ಪನ್ನ ಕೂಡ ಇಲ್ಲಿ ಹಾಕ್ಕೋತಾ ಇದ್ದೀನಿ. ನೋಡ್ತಾ ಇರ್ಬೋದು, ಇವಾಗ ನೀರು ಮಳ್ತಾ ಇದೆ. ಇವಾಗ ನಾನು ಅಕ್ಕಿನ ಹಾಕ್ಕೊತೀನಿ. ಅಕ್ಕಿನ ಹಾಕ್ಕೊಂಡು ಕೂಡ ಕೈ ಆಡ್ಕೋಬೇಕು. ಇಲ್ಲಿ ಪಾತ್ರೆನಲ್ಲಿ ಮಾಡ್ತಾ ಇರೋದ್ರಿಂದ 1 ಕಪ್ ಅಕ್ಕಿಗೆ 3 ಕಪ್ ಆಗೋವಷ್ಟು ನೀರು ಹಾಕಿರೋದ್ರಿಂದ ಪಲಾವ್ ಕೂಡ ತುಂಬ ನೀಟಾಗಿ ಬೇಯುತ್ತೆ, ಜೊತೆಗೆ ಅಷ್ಟೇ ಉದ್ರುದ್ರಾಗಿ ಕೂಡ ಬರುತ್ತೆ. ಹಂಗಾಗಿ ನಾನು ಇಲ್ಲಿ 3 ಕಪ್ ಆಗೋವಷ್ಟು ನೀರನ್ನ ಯೂಸ್ ಮಾಡ್ತಾಯಿದ್ದೀನಿ. ನೋಡಿ, ಇಲ್ಲಿ ಕೈ ಆಡ್ತಾ ಇದ್ದೀನಿ ನಾನು. ತಳ ಹಿಡಿದ್ಬಿಡುತ್ತೆ ಅಕ್ಕಿ ಹಾಕ್ತಿದ್ದಂಗೆ, ನಾವೇನಾದರೂ ಕೈ ಆಡಿಲ್ಲ ಅಂತ ಅಂದರೆ. ನೋಡಿ, ಇವಾಗ ಕುದೀತಾ ಇದೆ. ಇವಾಗ ನಾನು ಇಲ್ಲೇ 1 ಟೇಬಲ್ ಸ್ಪೂನ್ ಆಗೋಷ್ಟು ಕಸೂರಿ ಮೇಥಿನ ಹಾಕ್ಕೊತಾ ಇದ್ದೀನಿ. ಕಸೂರಿ ಮೇಥಿ ಆಪ್ಷನಲ್, ನಿಮ್ಗೆ ಬೇಕಿದ್ರೆ ಹಾಕ್ಕೋಬೋದು, ಬೇಡ ಅಂದರೆ ಬಿಡ್ಬೋದು. ಇವಾಗ ಮತ್ತೆ ಇನ್ನೊಂದು ಸಲ ಕೈ ಆಡ್ತಾ ಇದ್ದೀನಿ. ಒಂದು 2 ನಿಮಿಷ ಅದಕ್ಕೆ 2 ಕುದಿ ಹಾಕಬೇಕು, ಅಲ್ಲಿವರೆಗೂ ಅದನ್ನು ಹಂಗೆ ಕೈ ಆಡ್ತಾ ಇರಬೇಕು. ಅದಾದಮೇಲೆ ಒಂದು ಲಿಡ್ನ ಕ್ಲೋಸ್ ಮಾಡಿ 10 ನಿಮಿಷ ಮೀಡಿಯಮ್ ಫ್ಲೇಮ್ನಲ್ಲಿ, 5 ನಿಮಿಷ ಲೋ ಫ್ಲೇಮ್ನಲ್ಲಿಟ್ಟು ಬೇಯಿಸ್ಕೋಬೇಕು. ನೋಡಿ, ಇವಾಗ ನಾನು ಬೇಯಿಸ್ಕೊಂಡಿದ್ದೀನಿ. ಯಾವ ರೀತಿ ಬಂದಿದೆ ಪಲಾವು ಅಂತೇಳಿ ನೋಡ್ತಾ ಇರ್ಬೋದು. ತುಂಬ ಚೆನ್ನಾಗಿ ಬಂದಿದೆ, ಉದ್ರುದ್ರಾಗಿ ನೀಟಾಗಿ ಅಕ್ಕಿ ಕೂಡ ಬೆಂದಿದೆ. ನೋಡಿದ್ರಲ್ಲ ವೀಕ್ಷಕರೇ, ಇವತ್ತು ಪಲಾವ್ ಯಾವ ರೀತಿ ಈಸಿಯಾಗಿ ಮಾಡೋದು ಅಂತ ತಿಳಿಸ್ಕೊಟ್ಟಿದ್ದೀನಿ. ಈ ವಿಡಿಯೋ ಇಷ್ಟ ಆಯಿತು ಅಂತಂದರೆ ಲೈಕ್ ಮಾಡಿ, ಶೇರ್ ಮಾಡಿ. ಇನ್ನು ಹೆಚ್ಚಿನ ವೀಡಿಯೋಗಳಿಗಾಗಿ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.